ಒಳ್ಳೆ ಪ್ರಶ್ನೆ ಆ್ಯಕ್ಚುಲಿ. ಈ ಎಲ್ಲ ಕ್ರೆಡಿಟ್ಸು ನಮ್ಮ ಡೈರೆಕ್ಟ್ರಿಗೆ ಹೋಗ್ಬೇಕು. ಯಾಕಂದರೆ ಎಲ್ಲ ಕಲಾವಿದರು ಆಯ್ಕೆ ಮಾಡಿದ್ದು ನಿರ್ದೇಶಕರು. ಅವರು ಫಸ್ಟು ಮೊನ್ನೆ ಟ್ರೈಲರು ರಿಲೀಸ್ ಆದಮೇಲೆ ಒಂದಿಷ್ಟು ಜನ ಹಿಂಗೆ ಕೂತ್ಕೊಂಡು ಮಾತಾಡಬೇಕಾದಾಗ ಒಂದಿಷ್ಟು ಜನ ಹೇಳಿದ್ದೆ ಅಷ್ಟೇ, ಡೈರೆಕ್ಟರ್ ನೀವು ಗೆದ್ದಿರೋದೇ ಮೊದಲಿಗೆ ಕಲಾವಿದರ ಆಯ್ಕೆಯಲ್ಲಿ. ಪ್ರತಿಯೊಂದು ಪಾತ್ರಕ್ಕೂ ಅದ್ಭುತವಾದ ಜಸ್ಟಿಸ್ ಕೊಡುವಂಥ ಪಾತ್ರಗಳನ್ನ ಕಲಾವಿದರನ್ನ ಆಯ್ಕೆ ಮಾಡಿದ್ದೀರ, ನೀವು ಅಲ್ಲೇ ಗೆದ್ದುಬಿಟ್ಟಿದ್ದೀರಾ ಅಂತಂದರು. ನಾನು ರಾಘು ಸರ್ ಜೊತೆ ಆಗಿರ್ಬೋದು, ವಿಜಯ್ ಚಂಡೂರ್ ಅವ್ರ ಜೊತೆ ಆಗಿರ್ಬೋದು, ಎಲ್ಲರ ಜೊತೆ ಕೆಲಸ ಮಾಡಿದ್ದೆ. ಪಿ ಡಿ ಸರ್ ನನಗೆ ಹೊಸಬ್ರು, ಓಕೆನಾ. ಅವರು ಸೆಟ್ಟಲ್ಲಿ ಯಮ್ಮ ನಗಿಸ್ತಾರೆ, ಶಾರ್ಟ್ ಟೈಮಲ್ಲೂ ನಗಿಸ್ತಾರೆ ಸರ್. ಅವರು ಸುಮ್ಮನೆ ಇರಲ್ಲ, ಅದ್ಭುತವಾದ ವ್ಯಕ್ತಿಯವರು. ನಾ ಕಂಡಂಥ ಅವರು ಲೈಫಲ್ಲಿ ಯಾವತ್ತೂ ಸೀರಿಯಸ್ ಆಗಿರೋದಿಲ್ಲ, ಜಾಲಿ ಅಂದರೆ ಜಾಲಿ ಸರ್. ನೀನು ಹೆಂಗಾದ್ರೂ ಅವ್ರು ಬರೀ ಜಾಲಿಯಾಗಿರ್ತಾರೆ. ಅಂಥ ವ್ಯಕ್ತಿ ನಾನು ನೋಡಿದ ಫಸ್ಟ್ ಟೈಮು. ಯಾವಾಗಲೂ ನಗ್ತಿರ್ತಾರೆ, ಜಾಲಿಯಾಗಿರ್ತಾರೆ. ಇರೋದೊಂದು ಲೈಫು ಮಜಾ ಮಾಡ್ಕೊಂಡಿರ್ಬೋದು. ಏನು ಸರ್ ಅವ್ರ ಜೊತೆ ಇರೋದೇ ಮಜಾ. ಇಷ್ಟು ದಿನ ನಾವು ಬೇರೆ ಸಿನಿಮಾ ಮಾಡ್ಬೇಕಾದಾಗ ನಾವು ಸಪೋರ್ಟಿಂಗ್ ರೋಲೆಲ್ಲ ಮಾಡ್ತಾ ಇದ್ನಲ್ಲ, ಆ ಟೈಮಲ್ಲಿ ನಾವೆಲ್ಲ ಕಲಾವಿದರು ಕುಂತ್ಕೊಂಡು ಜಾಲಿಯಾಗಿರ್ತಿದ್ವಿ. ಈ ಫಸ್ಟ್ ಟೈಮು ಜವಾಬ್ದಾರಿ ಹೆಚ್ಚಿಗೆ ಆಗಿತ್ತು. ಯಾಕಂದರೆ ಕಂಪ್ಲೀಟ್ ಪ್ರೊಡಕ್ಷನ್ನು ನಾನೇ ನೋಡ್ಕೊಳ್ತಾ ಇದ್ದೆ, ಎಲ್ಲರನ್ನೂ ಹ್ಯಾಂಡ್ಲ್ ಮಾಡ್ತಾಯಿದ್ದೆ. ಈ ಇದನ್ನು ನನಗೆ ಹೊಸ ಅನುಭವ ಆಗಿರೋದ್ರಿಂದ ಎಲ್ಲರನ್ನೂ ನೋಡ್ತಿದ್ದೆ ಜಾಲಿ ಮಾಡಿರೋರನ್ನ. ಇಲ್ಲಿ ನನಗೆ ಗೊತ್ತು, ಒಂಚೂರು ಸುಮ್ಮನಿರಪ್ಪ ಅಂತ ನನ್ನ ನೋವು ನನಗೆ ಆಗ್ಬಿಟ್ಟಿತ್ತು. ಯಾಕಂದರೆ ನಾನು ಎಲ್ಲರನ್ನೂ ನಿಭಾಯಿಸ್ಬೇಕು, ಆ್ಯಕ್ಟ್ ಮಾಡಬೇಕು, ಪ್ರತಿಯೊಂದನ್ನು ನೋಡ್ಕೊಳ್ಳೋದು, ಇದೆಲ್ಲ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಸೊ ಹೀಗಾಗಿ ಯಾಕಂದರೆ ಡೈರೆಕ್ಟ್ರು ನಾನು ಫ್ರೆಂಡ್ ಆಗಿರೋದ್ರಿಂದ ಡೈರೆಕ್ಟ್ರಿಗೆ ಪ್ರೆಷರ್ ಹಾಕಿದ್ರೆ ಅವ್ನ ಕ್ರಿಯೇಟಿವಿಟಿ ಹಾಳಾಗ್ಬಿಡುತ್ತೆ. ಡೈರೆಕ್ಟ್ರ್ ಕಾಮಾಗಿಟ್ಟು ನಾನೊಂಚೂರು ಪ್ರೆಷರ್ ತೊಗೊಂಡು ಪ್ರೊಡಕ್ಷನ್ ಹೌಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಿದ್ದರಿಂದ ನಾನು ಜಾಲಿ ಮಾಡಿದ ಕಡಿಮೆ, ನಮ್ಮ ತಂಡದವ್ರು ಜಾಲಿ ಸಖತ್ತಾಗಿ ಮಾಡಿದ್ರು. ಜೊತೆಗೆ ಅವಾಗವಾಗ ನಾನು ಜಾಲಿ ಮಾಡ್ತಿದ್ದೆ ಸೆಟ್ಟಲ್ಲಿ.